ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತು ನಮ್ಮ ಕಲಬುರಗಿ ತುಂಬ ಮಳೆ ಬರ್ತಾ ಇರೋದು ನಾವೆಲ್ಲ ನೋಡಿದ್ದೀವಿ. ಇದೇನ್ರಿ ಇದು? ಇವತ್ತು ಬೆಳಗ್ಗೆ ಎದ್ದು ಹೊರಟಿತ್ತು ನಮ್ಮ ಟೀಮ್. ಯಾವ ಕಡೆ ಹೋಗಬೇಕು ಅಂತ ಯೋಚನೆ ಮಾಡುತ್ತಾ ಜನತಾದಲ್ಲೊಂದು ಇಡ್ಲಿ ತಿಂದು ಹೊರ ನಡೆದೆವು. ಅದ್ಯಾಕೋ ಸೇಡಂ ರಸ್ತೆಗೆ ಹೊರಟೆವು. ಮುಂದೆ ಹೋದಂತೆ ಒಂದು 10 ನಿಮಿಷ ಗುಂಡುಗುರ್ತಿಯ ಲುಂಬಿನಿ ಗಾರ್ಡನ್ ನೋಡಿಕೊಂಡು ಮುಂದೆ ಹೊರಟೆವು. ಮಳಖೇಡದ ಕಾಗಿಣ ನದಿ ತುಂಬಿಕೊಂಡು ಹರಿತಾ ಇತ್ತು. ಅತ್ತ ಕಡೆ ನೋಡಿದರೆ ಮಳಖೇಡದ ಮಠ ನೀರಲ್ಲಿತ್ತು. ಸ್ವಲ್ಪ ಮುಂದೆ ಹೋದರೆ ಮುರಾರ್ಜಿ ಸ್ಕೂಲ್ ನೀರು ತುಂಬಿಕೊಂಡು ಶಾಂತವಾಗಿ ನಿಂತುಕೊಂಡಿತ್ತು. ಸ್ಕೂಲಲ್ಲಿ ಮಕ್ಕಳಿಲ್ಲ, ಕಚೇರಿಯಲ್ಲಿ ಶಿಕ್ಷಕರೆಲ್ಲ ಸೆನ್ಸಸ್ಗೆ ಯಾವ್ಯಾವುದೋ ಊರಿಗೆ ಹೋಗಿದ್ದಾರೆ. ಅವರು ವಾಸಿಸುವ ಕ್ವಾರ್ಟರ್ಸ್ಗಳು ನೀರು ತುಂಬಿಕೊಂಡಿದ್ದವು. ಪಕ್ಕದಲ್ಲಿಯೇ ಹರಿಯುವ ನದಿ ಮೊರಾರ್ಜಿ ಸ್ಕೂಲಿಗೆ ಆವರಿಸಿಕೊಂಡು ಭಯ ಹುಟ್ಟುವಂತೆ ಕಾಣುತ್ತಿತ್ತು. ಅದೆಲ್ಲ ನೋಡಿದರೆ ದಿನಕ್ಕೆ 5 ಕ್ಲಾಸ್ ತೆಗೆದುಕೊಂಡು ಸಾಯಂಕಾಲ 5ರಿಂದ 8 ಗಂಟೆಯವರೆಗೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡು ಕ್ಲಾಸ್ 4 ದಿನ ರಜೆ ಇದ್ದರೆ ಸಾಕಪ್ಪ ಅಂತ ಓಡಾಡ್ತಿದ್ದಂಥ ಶಿಕ್ಷಕರಿಗೆ ಇವತ್ತು ಅಧಿಕಾರಿಗಳು ಸೆನ್ಸಸ್ ಹಾಕಿ ಈ ಶಿಕ್ಷಕರ ಬೇಡಿಕೆಯೂ ಈಡೇರಿಸಲು ತಿಣುಕಾಡುವ ಸರ್ಕಾರಕ್ಕೆ ಈ ಶಿಕ್ಷಕರು ಕ್ಯಾಕರಿಸಿ ಹೋಗುತ್ತಿರೋದು ಸತ್ಯ. ಏನೇ ಹೇಳ್ರಿ, ಮತ್ತೆ ಗುಲ್ಬರ್ಗಕ್ಕೆ ಬಂದ್ವಿ. ಜೇವರ್ಗಿಗೆ ಹೋಗೋಣ ನಡೀರಿ ಅಂತ ನಾಗನಹಳ್ಳಿ ರಿಂಗ್ ರೋಡ್ ಬೈಪಾಸ್ಗೆ ಬಂದು ಫರ್ತಾಬಾದ್ ಹತ್ತಿರ ಬಂದು ತೆಗನೂರ ಕಡೆ ಹೊರಟೆವು. ತೆಗನೂರವರ ಹೋಟೆಲಲ್ಲಿ ಒಂದು ಟೀ ಕುಡ್ಕೊಂಡು ಹೊರಟೆವು. ಕವಲ್ಗ ಬಿ ಗ್ರಾಮದತ್ತ ಅಲ್ಲಿ ನೋಡಿದರೆ ಬ್ರಿಡ್ಜ್ ತುಂಬ ತುಳುಕ್ತಾ ಇತ್ತು. ಅದರ ಮುಂದಿನ ಊರಿಗೆ ಅಂದ್ರೆ ಹೆರೂರ, ಮೈನಾಳ, ಜೋಗೂರ, ಬೆಳಗುಂಪಿಗೆಲ್ಲಿ ಹ್ಯಾಂಗೆ ಹೋಗಬೇಕು ಅನ್ನೋದೇ ಅಂತಾಗಿತ್ತು. ಸೆನ್ಸಸ್ ಮಾಡ್ತಕ್ಕಂಥ ಟೀಚರ್ಸ್ಗಳೆಲ್ಲ ಕಾಯ್ತಾ ಇದ್ರು. ಪಾಪ ಎದೆ ಮಠ ನೀರೊಳಗೆ ದಾಟೋದಾದರೂ ಹ್ಯಾಂಗ ಅಂತ ಟೀಚರ್ಸ್ಗಳಿಗೆ ಅಲ್ಲಿ ಹೋಗೋಕ್ಕೂ ಆಗಲ್ಲ ಮತ್ತು ವಾಪಸ್ ಬರೋಕ್ಕೂ ಆಗಲ್ಲ. ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಹೇಳ್ದಂಗೆ ಅಲ್ಲ ಇದು ಅಂತ ನಮಗೆಲ್ಲ ಖಾತ್ರಿ ಆಯ್ತು. ನೀರು ಬಿಟ್ರಂತ ಕವಲ್ಗ ಬೀದು ಬ್ರಿಡ್ಜ್ ನೋಡಿದ್ವಿ, ಜನರಿಗೆ ತ್ರಾಸ ನೋಡಿದ್ವಿ. ಅದೆಲ್ಲ ಮುಗೀತು. ಭೀಮಾ ನದಿ ಹತ್ತ ಹೊರಟೆವು. ಭೀಮಾ ನದಿ ತುಂಬಿ ಹರಿಯಾಕತ್ತದ. ಇವತ್ತು ರಾತ್ರಿ ಅಂದರೆ 27/9/2025 ಇನ್ನೂ ನೀರು ಹೆಚ್ಚಾಗಕತ್ತಾವ ಅಂತ ಇಟ್ಗ, ಹರವಾಳ, ನೆಲೌಟಿ, ನರಬೋಳಿ, ಕಟ್ಟಿ ಸಂಗಾವಿ ಸಾಕಷ್ಟು ಹಳ್ಳಿಗಳು ಭಯ ಪಟ್ಕೊಂಡು ಮಲಗಕ್ಕೆ ಆಗದಂಗೆ ಆಗ್ಯಾವ ನೋಡ್ರಿ. ಇವತ್ತು ಫರ್ತಾಬಾದಕ್ಕೂ ನೀರು ಬರಕತ್ತವ ಅಂತ ಅವರಿಗೂ ಭಯ ಶುರುವಾಗ್ಯದ ನೋಡಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ, ಶರಣಪ್ರಕಾಶ್ ಪಾಟೀಲ್, ಜೇವರ್ಗಿಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಇವರೆಲ್ಲ ಕಲಬುರಗಿಯ ತಮ್ಮ ಕ್ಷೇತ್ರಗಳು ಸುತ್ತಾಡುತ್ತಾ ಶಾಸಕರು ಮತ್ತು ಸಚಿವರೆಲ್ಲರೂ ಡ್ಯಾಮ್ಗಳು ಸುತ್ತಾಡೋಕ್ಕೆ ಶುರು ಮಾಡಿದ್ದಾರೆ. ಜನ ಹೊಳೆ ದಡದಲ್ಲಿರೋರೆಲ್ಲ, ಹಳ್ಳ ಕೊಳ್ಳಗಳ ಹತ್ತಿರ ಇರೋರೆಲ್ಲ ಭಯ ಪಟ್ಕೊಂಡು ಬದುಕು ಸಾಗಿಸುವಂಗೆ ಆಗ್ಯದ. ಆದರೆ ಭೀಮಾ ನದಿ ಈಗ ಕಟ್ಟಿ ಸಂಗಾವಿಯ 2 ಬ್ರಿಡ್ಜ್ಗಳು ತುದಿಗೆ ಬಂದು ನೀರು ಅಣಿಕೆ ಹಾಕ್ತಾ ಇರೋದು ನೋಡಿ ಜನರು ಭಯ ಪಡುವಂಥ ಸ್ಥಿತಿ ಶುರುವಾಗ್ಯದ. ಈ ಸದ್ದು ನಾವು ನೋಡ್ತಕ್ಕಂಥದ್ದು ಮೈನಾಳ ಮತ್ತು ಕವಲ್ಗ ಇದು ನೀರಿಂದಿದು ಬ್ರಿಡ್ಜ್. ಮೊದಲೇ ಅದು ಜೇವರ್ಗಿಯ ಭೀಮಾ ಬ್ರಿಡ್ಜ್ ತೋರಿಸಿದಾಗ್ಯದ, ಅವಾಗ ನೋಡಿದ್ದೀವಿ. ಅದೆಲ್ಲ ನೋಡಿದ್ದಾಗ್ಯದ. ಈಗ ರೈತರ ಪರಿಸ್ಥಿತಿ, ಹೊಲದಲ್ಲಿರ್ತಕ್ಕಂಥ ಬೆಳೆಗಳ ಪರಿಸ್ಥಿತಿ, ಜನರ ಜೀವ ಹಿಂಡುವಂಥ ಸ್ಥಿತಿ ಆಗ್ಯದ. ರೈತರ ಬದುಕು ಬಟ್ಟೆ ಆಗ್ಯದ. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಅವತ್ತಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರಿಗೆ ಕರ್ನಾಟಕದ ತುಂಬ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಫ್ಲಡ್ ಆಗಿರ್ತಕ್ಕಂಥ ಪ್ರತಿ ಹಳ್ಳಿ, ಪ್ರತಿ ಜಿಲ್ಲೆಗೆ ಹೆಲಿಕಾಪ್ಟರ್ ಮುಖಾಂತರ ಓಡಾಡಿ ತೋರಿಸಿದರು. ಆದರೆ ಇವತ್ತಿನ ದಿನ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಈ ಜನರನ್ನು ಕಣ್ಣೆತ್ತಿಯೂ ನೋಡೋಕ್ಕೆ ರೆಡಿಯಿಲ್ಲ. ಯಾಕೋ ಗೊತ್ತಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ, ಕೇಂದ್ರದೊಳಗೆ ಮೋದಿ ಸರ್ಕಾರದ ಮೋದಿಯವರು ಒಂದೇ ಒಂದು ಬಾರಿಯೂ ಈ ಜನರು ನೀರಲ್ಲಿರ್ತಕ್ಕಂಥದ್ದು ನೋಡಿಕೊಂಡು ಜನರ ಸಮಸ್ಯೆಗೆ ಬಗೆಹರಿಸ್ಬೇಕಾದ್ರೆ ಹ್ಯಾಂಗೆ ಅನ್ನೋದು ಮಾತನ್ನು ಅವರು ಆಡ್ಲಕ್ಕೆ ರೆಡಿಯಿಲ್ಲ, ಅವ್ರು ನೋಡ್ಲಕ್ಕೆ ರೆಡಿಯಿಲ್ಲ, ಇತ್ತ ಕಡೆ ಗಮನವೂ ಹರಿಸ್ಲಕ್ಕೆ ರೆಡಿಯಿಲ್ಲ. ಅವ್ರು ಇವತ್ತಿನ ದಿವಸ ಲಡಾಖ್ನಲ್ಲಿ ಅಥವಾ ಬಿಹಾರದಲ್ಲಿ ಎಲೆಕ್ಷನ್ ಹ್ಯಾಂಗೆ ಮಾಡಬೇಕು ಅಂತ ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಆದಾಗ ಇಂಥ ಮಳೆಯೊಳಗೆ ಶರಣಪ್ರಕಾಶ್ ಪಾಟೀಲ್ರು ಮತ್ತು ಪ್ರಿಯಾಂಕ ಖರ್ಗೆಯವರು ಛತ್ರಿ ಹಿಡ್ಕೊಂಡು ಬಂದಾರ. ಮತ್ತು ಅದರೊಳಗೆ
ನಮ್ಮ ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಅವರು ಹಳ್ಳಿಯೊಳಗೆ ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಹಳ್ಳಿ ಜನರನ್ನು ಭೇಟಿ ಆಗೋಕ್ಕೆ ಶುರು ಮಾಡಿದ್ದಾರೆ. ಜನರಿಗೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೀರು ನೋಡ್ತಾ ಇದ್ದಾರೆ ನೋಡಿ. ಇದೆಲ್ಲ ನೋಡಿದ್ರೆ ಬಿ ಜೆ ಪಿಯವ್ರ ಮೇಲೆ ಸಿಟ್ಟು ಬರೋಕತ್ತದ ನೋಡ್ರಿ. ಯಾಕೆ ನೋಡ್ತಾ ಇಲ್ಲ ನಮಗೆಲ್ಲ ಅಂತ.